ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಮಾತಾಡೋಣ ನಾವು RR ವರ್ಸಸ್ ಪಂಜಾಬ್ ಮ್ಯಾಚು. ಪಂಜಾಬ್ ಹೋಮ್ ಗೇಮ್ ಆ್ಯಕ್ಚುಲಿ ಪಂಜಾಬ್ಗೆ. ನಾನು ಅಂದ್ಕೊಂಡಿದ್ದೆ ಪಂಜಾಬ್ ಹೆವಿ ಸ್ಟ್ರಾಂಗು ಹಂಗೆ ಹಿಂಗೆ ಅಂತ, ಬಟ್ ಅದನ್ನ ಉಲ್ಟಾ ಮಾಡಿಬಿಟ್ರು RR ಅವರು. ಅದೇ ಮುಂದೆ ಮಾತಾಡೋಣ. ಸೊ ಟಾಸ್ ವಿನ್ ಆಗಿದ್ದು ಪಂಜಾಬು. ಅವರು ಚೇಸ್ ಮಾಡ್ತೀವಿ ಅಂತ ಹೇಳಿದ್ರು, ಡ್ಯೂ ಫ್ಯಾಕ್ಟರ್ ಇರುತ್ತೆ ಅಂತ, ನಾವು ಚೇಸ್ ಮಾಡ್ತೀವಿ ಅಂತ. ಬ್ಯಾಟಿಂಗ್ ಆಡಿದ್ದು ಫಸ್ಟ್. ಇವತ್ತು ಇಷ್ಟು ದಿನ ಪಾರ್ಟಿಗೆ ಬರ್ದೇ ಇರೋ ಜೈಸ್ವಾಲು ಇವತ್ತು ಪಾರ್ಟಿಗೆ ಬಂದು, ಸೊ ಒಳ್ಳೆ ಸ್ಟ್ರೈಕ್ ರೇಟ್ ಅಂದರೆ 150 ಸ್ಟ್ರೈಕ್ ರೇಟಲ್ಲಿ 67 ರನ್ ನೋಡಿದ್ರು. ಸೊ ಸ್ಯಾಮ್ಸನ್ನು ಮತ್ತು ಪವರ್ ಪ್ಲೇಯಿಂದನೇ ಇವರು ಮ್ಯಾಚ್ ವಿನ್ ಆಗಿದೆ ಅಂತಲೇ ಹೇಳಬೇಕು RR ಪಂಜಾಬ್ ಮೇಲೆ. ಸೊ ಇದು ಹೆವಿ ಸ್ಟ್ರಾಂಗ್ ಆಗಿರೋ ಕುದುರೆ ಪಂಜಾಬು, ಕಷ್ಟ ಇದೆ ಅಂತ ಅಂದರೆ ಅದನ್ನು ಉಲ್ಟಾ ಮಾಡಿಬಿಟ್ರು. ಸೊ ಈ IPL ಅಲ್ಲಿ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ. ಯಾವ ಟೀಮ್ ಯಾವಾಗ, ಇನ್ನೂ ಸ್ಟಾರ್ಟಿಂಗ್ ಆಫ್ ದ ಟೂರ್ನಮೆಂಟ್ ಆಗಿರೋದ್ರಿಂದ ಏನು ಡಿಸಿಷನ್ ಮಾಡೋಕ್ಕಾಗಲ್ಲ, ಇವರೇ ಗೆಲ್ತಾರೆ ಅಂತ. RR ಇವಾಗ ಎಲ್ಲರೂ ಸ್ಟ್ರಾಂಗ್ ಆಗಿ RR ಲಾಸ್ಟ್ ಚೆನ್ನೈ ಮೇಲೆ ಬಂದಾಗಿಂದ ಒಳ್ಳೆ ಅವರು ಒಂದು ಕ್ಯಾರೆಕ್ಟರ್ ತೋರಿಸ್ತಿದ್ದಾರೆ. ಸೊ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದು ಜೈಸ್ವಾಲು ಮತ್ತು ಸ್ಯಾಮ್ಸನ್ನು. ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. 67 ರನ್ನು ಜೈಸ್ವಾಲು, 38 ರನ್ ಸ್ಯಾಮ್ಸನ್ ಔಟ್ ಆದಮೇಲೆ ಮತ್ತೆ ಬಂದಿದ್ದು ರಿಯಾನ್ ಪರಾಗ್ ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ. ಎಲ್ಲರೂ ಅಷ್ಟೇ, ಎಲ್ಲರೂ ಒಳ್ಳೆ. ರಿಯಾನ್ ಪರಾಗು ಒಂದು ಟೈಮಲ್ಲಿ ಬಾಲ್ನ ಸುಮ್ಮನೆ ಇದ್ದಿದ್ದ ಕಡೆಯಿಂದನೇ ಬೀಸ್ತಾ ಇದ್ರು. ಬಾಲ್ನ ವಾಚ್ ಮಾಡ್ತಿರ್ಲಿಲ್ಲ. ಹಿಟ್ಮೇರ್ ಸಹ ಹೇಳ್ತಿದ್ರು ಒಂದು ಕಡೆಯಿಂದ, ಅಣ್ಣ ನೋಡಿ ಹೊಡಿಯೋಣ, ಸ್ಲೋ ಆಗಿ ಬರ್ತಿದೆ ಅಂತ. ಬಟ್ ಅವ್ರು ಸುಮ್ಮನೆ ಬೀಸೋದು. ಬಟ್ ಆದ್ರೂ ಚೆನ್ನಾಗಿ ಫಿನಿಶ್ ಮಾಡಿದ್ರು. 43 ರನ್ಸ್ 25 ಬಾಲ್ಗೆ. ಅದಾದ್ಮೇಲೆ ನಿತೀಶ್ ರಾಣಾ 12 ರನ್ ನೋಡಿದ್ರು, ಏನೂ ಯೂಸ್ ಆಗಿಲ್ಲ. ಹಿಟ್ಮೇರು 20 ರನ್ನು, ಧ್ರುವ್ ಜುರೇಲ್ 13 ರನ್ನು. ಹಿಟ್ಮೇರು ಬೇಗ ಔಟ್ ಆಗಿಬಿಟ್ರು. ಸೊ ನನಗೆ ರಿಯಾನ್ ಪರಾಗು ಲಾಸ್ಟ್ ಇಯರಿಂದನೇ ಡಿಫ್ರೆಂಟ್ ರಿಯಾನ್ ಪರಾಗ್ ಥರ ಕಾಣಿಸ್ತಿದ್ದಾರೆ. ಆ ಮೆಚ್ಯೂರಿಟಿ ಕಾಣಿಸ್ತಿದೆ ಅವ್ರ ಇನ್ನಿಂಗ್ಸಲ್ಲಿ. ಬಟ್ ಈ ನೆನ್ನೆ ಮ್ಯಾಚಲ್ಲಿ ಅವ್ರು ಇನ್ನೂ ಕರೆಕ್ಟಾಗಿ ಬಾಲ್ ನೋಡಿ ಹೊಡೆದಿದ್ದರೆ ಇನ್ನೂ ಒಂದು 18-20 ರನ್ ಆ್ಯಡ್ ಆಗಿರ್ತಿತ್ತು ಮೇ ಬಿ. ಸೊ ಅದೊಂದು ಅವ್ರು ನೋಡ್ತಾನೆ ಇಲ್ಲ, ಬಾಲ್ನ ಸುಮ್ಮನೆ ಬೀಸ್ತಾ ಇದ್ದಾರೆ. ಬಂದಿದ್ದ ಬಾಲ್ನ ಬೀಸ್ತಾನೆ ಇದ್ದಾರೆ. ಬಟ್ ಆಮೇಲೆ ಅವ್ರು ಒಂದು 18ನೇ ಓವರಲ್ಲಿ 19ನೇ ಓವರಲ್ಲಿ ಒಳ್ಳೆ ಬೌಂಡ್ರಿಗಳು ಬಂದವು ಅವ್ರ ಬ್ಯಾಟಿಂದ. ಬಟ್ ಖುಷಿ ಆಯಿತು ಯಂಗ್ಸ್ಟರ್ ಈ ಥರ ಆಡ್ತಿದ್ರೆ. ಬಟ್ ಇನ್ನೂ ಚೆನ್ನಾಗಿ ಆಡಬೇಕು. ಸ್ವಲ್ಪ ಆ್ಯಟಿಟ್ಯೂಡ್ ಇರುತ್ತೆ ನಾರ್ತಲ್ಲಿರೋರಲ್ಲ, ಅದು ಬಂದಿರುತ್ತೆ. ನಾನು ಮುಂಚೆನೇ ಹೇಳಿದೆ, ನಾರ್ತ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಒಂಥರ ಡಿಫ್ರೆಂಟು. ಅವ್ರ ಬಾಡಿ ಲ್ಯಾಂಗ್ವೇಜ್ ನಾವೇನೋ ಮಾಡಿಬಿಟ್ಟಿದ್ದೀವಿ, ನಾವು ಸಾಧನೆ ಮಾಡಿದ್ದೀವಿ ಅನ್ನೋ ಥರನೇ ಇರುತ್ತೆ, ಏನು ಅಷ್ಟು ಮಾಡಿಲ್ಲ ಅಂದ್ರೂ. ಬಟ್ ಆ ಆ್ಯಟಿಟ್ಯೂಡೇ ಅವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ಅದನ್ನ ಮ್ಯಾಚ್ನ ಗೆಲ್ಲೋ ಥರ ಮಾಡುತ್ತೆ. ಇದೆಲ್ಲ ಮಾಡಿ ಇಷ್ಟು ಜನ ರನ್ ಕಲೆ ಹಾಕಿ ಅವರು 205ಕ್ಕೆ 4 ವಿಕೆಟ್ ಕಳ್ಕೊಂಡು 20 ಓವರ್ಗೆ 205 ರನ್ ನೋಡಿದ್ರು. ನಾನು ಅಂದ್ಕೊಂಡಿದ್ದೆ ಪಂಜಾಬ್ ಅವ್ರಿಗೆ ಇದು ಈಸಿ ವಿನ್ನು. ಶ್ರೇಯಸ್ ಅಯ್ಯರ್ ಅಂತೂ ರೆಡ್ ಔಟ್ ಫಾರ್ಮಲ್ಲಿದ್ದಾರೆ. ಪ್ರಿಯಾಂಕ ಆರ್ಯ ಅಂತ ಒಬ್ಬ ಹೊಸ ಹುಡುಗ ಬಂದಿದ್ದಾನೆ, ಆ ಹುಡುಗನೂ ಚೆನ್ನಾಗಿ ಆಡ್ತಿದ್ದಾನೆ. ಪ್ರಭ್ಸಿಮ್ರನ್ ಸಿಂಗು ಚೆನ್ನಾಗಿದ್ದಾನೆ ಅಂತ. ಬಟ್ ನನಗೆ ಇವ್ರದ್ದು ಇನ್ನೊಂದು ಹೇಳಬೇಕು, ಪಂಜಾಬ್ ಬೌಲಿಂಗಲ್ಲಿ ಫರ್ಗ್ಯೂಸನ್ 2 ವಿಕೆಟ್ ತೆಗೆದ್ರು. RCB ಇದ್ದಾಗಣ ನಾಯಿಗೆ ಹೊಡೆದಂಗೆ ಹೊಡೆಸ್ಕೊತಿದ್ದಣ. ಏನಾಯ್ತಣ್ಣ RCB ಬಿಟ್ಟೋಗಿದ ತಕ್ಷಣ ನಿಮಗೆ ಹಿಂಗೆ ಹಬ್ಬ ಮಾಡ್ತಿದ್ದೀರಾ? ಗೊತ್ತಾಗ್ತಿಲ್ಲ ನನಗೆ ಏನು ಅಂತ. RCBನ ಬಿಟ್ಟೋಗಿದ ತಕ್ಷಣ ಎಲ್ಲರೂ ಜೋಶಲ್ಲಿ ಕಾಣಿಸ್ತಿದ್ದಾರೆ. ಹರ್ಷದೀಪ್ 1 ವಿಕೆಟು, ಮಾರ್ಕೋ ಹ್ಯಾನ್ಸನ್ 1 ವಿಕೆಟು, ಮತ್ತು ಫರ್ಗ್ಯೂಸನ್ಗೆ 2 ವಿಕೆಟು. ಸೊ ಅದಾದಮೇಲೆ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಪಂಜಾಬ್ ಅವ್ರ ಬಗ್ಗೆ ಮಾತಾಡ್ಬೇಕು ಆ್ಯಕ್ಚುಲಿ. ಈ ವರ್ಷ ಎಲ್ಲ ಫ್ರಾಂಚೈಸ್ ಕಂಪೇರ್ ಮಾಡಿದ್ರೆ ಪಂಜಾಬ್ ಟೀಮು ಸಖತ್ ಸಾಲಿಡಾಗಿ ಬ್ಯಾಲೆನ್ಸ್ ಆಗಿ ಕಾಣ್ತಿತ್ತು, ಫಸ್ಟ್ ನಂಬರ್ 1 ಆಗಿ ನನಗೆ ಹೇಳ್ಬೇಕು ಅಂದರೆ. ಸೊ ಮುಂಬೈ ಆನ್ ಪೇಪರ್ ಮುಂಬೈ ಫಸ್ಟ್ ಇದೆ, ಅದಾದಮೇಲೆ ಪಂಜಾಬು ಆ ಥರ ಅನಿಸ್ತಿತ್ತು ನನಗೆ. ಸೊ RCB ನಮ್ಗೆ ಒಲವು ಇದ್ದೇ ಇರುತ್ತೆ ಆಬ್ವಿಯಸ್ಲಿ, ಇಲ್ಲ ಅಂತಲ್ಲ. ಬಟ್ ಅದು ಹೇಳ್ತಾ ಇರೋದು ನಾನು, ಪಂಜಾಬ್ ಅಷ್ಟು ಸ್ಟ್ರಾಂಗಾಗಿ ಕಾಣಿಸ್ತಿತ್ತು. ಅವ್ರು ಆಡಿದ ಮ್ಯಾಚ್ 2 ಮ್ಯಾಚೂ ಅಷ್ಟೇ. ಶ್ರೇಯಸ್ ಅಯ್ಯರ್ ಒಳ್ಳೆ ಫಾರ್ಮಲ್ಲಿದ್ದರು, ಒಳ್ಳೆ ಬ್ಯಾಟಿಂಗ್ ಆಡ್ತಿದ್ರು. ಶಶಾಂಕ್ ಸಿಂಗು ಮತ್ತು ಪ್ರಭ್ಸಿಮ್ರನ್ ಸಿಂಗು ಎಲ್ಲರೂ ಒಳ್ಳೆ ಫಾರ್ಮಲ್ಲಿದ್ದಾರೆ. ಈ ಸಖತ್ ಕಷ್ಟ ಇದೆ. ಆಲ್ರೌಂಡರ್ಸ್ ಒಳ್ಳೆ ಆಲ್ರೌಂಡರ್ಸ್, ಇಬ್ಬರು ಆಲ್ರೌಂಡರ್ ಇದ್ದಾರೆ, ಮ್ಯಾಕ್ಸ್ವೆಲ್ಲು ಮತ್ತು ಸ್ಟೋಯಿನ್ಸ್ ಅಂತ. ಬಟ್ ಅದು ನೋಡಿದ್ರೆ ಇವತ್ತು RR ಫುಲ್ ರಿವರ್ಸ್ ಮಾಡಿಬಿಡ್ತು. ಅಣ್ಣ ನಾವು ಇಲ್ಲಿ ಬಂದಿರೋದೇ ಅವ್ರನ್ನ ಮಟ್ಟ ಹಾಕೋಕ್ಕೆ ಅನ್ನೋ ಥರ ಒನ್ ಸೈಡ್ ಆಗೋಯ್ತು ಮ್ಯಾಚ್. ಆ ಥರ ಒಳ್ಳೆ ಕನ್ವಿನ್ಸಿಂಗ್ ಆಗಿ ವಿಕ್ಟ್ರಿ ಬಂತು RRಗೆ. ಸೊ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ ಪಂಜಾಬ್ಗೆ ಫಸ್ಟ್ ಬಾಲೇ ಜೋಫ್ರಾ ಆರ್ಚರು ಬ್ಯೂಟಿಫುಲ್ ವಿಕೆಟ್ ಬಿತ್ತು. ಪ್ರಿಯಾಂಕ ಆರ್ಯದು ಸಖತ್ ಬಾಲ್, ಮತ್ತು ಅವ್ರು ರೀಡ್ ಆಡೋಕ್ಕೆ ಆಗಿಲ್ಲ. ಫಸ್ಟ್ ಬಾಲು ಫಸ್ಟ್ ಓವರಲ್ಲಿ. ಅದಾದ್ಮೇಲೆ ಬಂದು ಶ್ರೇಯಸ್ ಅಯ್ಯರ್ ಡಮಾಲ್ ಡಿಮಿಲ್ ಅಂತ ಮತ್ತೆ 4-6. ಅಣ್ಣ ಜೋಫ್ರಾ ಆರ್ಚರ್ ಮತ್ತೆ ನಿಂದು ಅದೇ ರನ್ ಮಿಷನ್ ಆಗ್ಬಿಡ್ತೀಯ ನೀನು ಅಂತ ಅನ್ಕೊಳ್ತಾ ಇದ್ವಿ. ಅದೇ ಓವರಲ್ಲಿ ಮತ್ತೆ ಶ್ರೇಯಸ್ ಅಯ್ಯರ್ನ ವಿಕೆಟ್ ತೆಗೆದ್ಬಿಟ್ರು. ಆಟಿಟ್ಯೂಡ್ ಇರಬೇಕು ನಿಮಗೆ. ಬಟ್ ಇವತ್ತು ತಾನೇ ಕ್ರೀಸಿಗೆ ಬಂದಿದ್ದೀರಾ, 2 ಬೌಂಡ್ರಿ ಏನೋ ಹೊಡೆದಿದ್ದೀರಾ. ಸ್ವಲ್ಪ ಬೌಂಡ್ರಿ ಬಂದಮೇಲೆ ಸ್ವಲ್ಪ
ಡಿಫೆನ್ಸ್ ಮಾಡೋದು ಕಲಿಬೇಕು. ಇಲ್ಲ ನಾನು ಈ ಓವರಲ್ಲೇ ಚಚ್ತೀನಿ ಅಂತ ಹೋದ್ರೆ ವಿಕೆಟ್ ಬಿಟ್ಟು ಹೊಡೆಯೋದು ಎಂತ ಅದು, ಅಂತ ಒಳ್ಳೆ ಫಾರ್ಮಲ್ಲಿ ಇರ್ಬೇಕಾರೆ. ಅದೇ ಹೇಳೋದು, ಶಾರ್ಟ್ ಸೆಲೆಕ್ಷನ್ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ ಅನ್ನೋದು ಇದಕ್ಕೆ. ಸೊ ನಿಮ್ಗೆ ಅರೋಗೆನ್ಸ್ ಇರಬೇಕು, ಆ್ಯಟಿಟ್ಯೂಡ್ ಇರಬೇಕು, ಎಲ್ಲನೂ ಇರಬೇಕು, ಇಲ್ಲ ಅಂತಲ್ಲ. ನೀವು ಲೌಡೌನ್ ಆಗಿರಿ, ತಲೆ ಬಗ್ಸ್ಕೊಂಡಿರಿ ಅಂತ ಹೇಳಲ್ಲ. ಬಟ್ ಆ ಮೂಮೆಂಟಲ್ಲಿ ಅದು ಅವಶ್ಯಕತೆ ಇರಲಿಲ್ಲ. ಅವರು ಇದ್ದಿದ್ರೆ ಮೇ ಬಿ ಪಂಜಾಬ್ ನೆನ್ನೆ ವಿನ್ನಿಂಗ್ ಪೊಸಿಷನಲ್ಲಿ ಇರ್ತಿತ್ತು ನಮಗೆ. ಗೊತ್ತಿಲ್ಲ ಅದೇನು ಅಂತ. ಅದಾದಮೇಲೆ ಪ್ರಭ್ಸಿಮ್ರನ್ ಸಿಂಗು ಒಂದು 17 ರನ್, ಅವರು ಸ್ವಲ್ಪ ಅವ್ರ ಕೈಯಲ್ಲೂ ಏನೂ ಮಾಡೋಕ್ಕಾಗಲಿಲ್ಲ. ಅವರು ಕುಮಾರ್ ಕಾರ್ತಿಕೇಯನ ಇಂಪ್ಯಾಕ್ಟ್ ಪ್ಲೇಯರ್ ಅಂತಂದರು, ಅವ್ರಿಗೊಂದು ವಿಕೆಟ್ ಒಪ್ಸ್ಬಿಟ್ಟು ಹೋದ್ರು ಅವರು. ಅದಾದಮೇಲೆ ಸ್ಟೋಯ್ನಿಸ್ ಒಂದು 7 ಬಾಲ್ ಆಡಿ 1 ರನ್ನು ಅಣ್ಣ ಆಗ್ತಿಲ್ಲ ಅಣ್ಣ ಅಂತ ಅವರು ಹೋದರು. ಅದಾದಮೇಲೆ ಬಂದಿದ್ದು ನೇಹಲ್ ವಧೇರಾ ಮತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಪಾರ್ಟ್ನರ್ಶಿಪ್. ಇವರಿಬ್ಬರು ಇರೋವರೆಗೂ ನಾನು ಪಂಜಾಬ್ ಗೆಲ್ಲುತ್ತೆ ಅಂತಲೇ ಅಂದ್ಕೊಂಡಿದ್ದೆ ಸೀರಿಯಸ್ಲಿ. ಅಷ್ಟು ಕನ್ವಿನ್ಸಿಂಗ್ ಆಗಿ ಹೊಡಿತಿದ್ರು ನೇಹಲ್ ವಧೇರಾ. ಮುಂಬೈ ಅವರು ಇವ್ರು ಏನಕ್ಕೆ ಒಲವು ತೋರಿಸಿಲ್ವೋ ಗೊತ್ತಿಲ್ಲ ನನಗೆ, ಬಟ್ ಒಳ್ಳೆ ಇನ್ನಿಂಗ್ಸ್ ಆಡಿದ್ರು. ಈತ ಯಂಗ್ಸ್ಟರ್ಸ್ ಇನ್ನಿಂಗ್ಸ್ಗಳು ನೋಡ್ತಿದ್ರೆ ಅನಿಸ್ತಿದೆ ಎಷ್ಟು ಕಾನ್ಫಿಡೆಂಟಾಗಿ ಆಡ್ತಾರೆ, ಎಷ್ಟು ಕಾನ್ಫಿಡೆಂಟ್. ನೀ ಬೌಲರ್ ಯಾರಾದ್ರಿಗೆ ನನಗೇನು, ನಾನು ನನ್ನ ಬಾಲ್ನ ನೋಡಿ ಹೊಡಿತೀನಿ, ನನ್ನ ಗೇಮ್ ಮೇಲೆ ನನ್ನ ಕಾನ್ಫಿಡೆನ್ಸ್ ಇದೆ. ಬೌಲರು ಅಷ್ಟೇ, ನೀನು ಯಾವ ಬ್ಯಾಟ್ಸ್ಮನ್ ಆದರೆ ಏನೋ, ನನ್ನ ಸ್ಕಿಲ್ನ ನಾನು ಉಪಯೋಗಿಸ್ತೀನಿ ಅಂತಲೇ ಮಾಡ್ತಿರೋದು. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಯಂಗ್ಸ್ಟರ್ಸ್ ಈ ಸೀಸನಲ್ಲಿ ಮಾತ್ರ. ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬ ಯಂಗ್ಸ್ಟರ್ ಲೈಮ್ ಲೈಟಿಗೆ ಬರ್ತಿದ್ದಾರೆ. ನೇಹಲ್ ವಧೇರಾನು ಹಂಗೆ 41 ಬಾಲ್ಗೆ 62 ರನ್, ಬಟ್ ಫಿನಿಶ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅಂತೂ ಆ ಶಾಟ್ ಅವಶ್ಯಕತೆ ಇರಲಿಲ್ಲ ಆ ಓವರಲ್ಲಿ. ಆಲ್ರೆಡಿ 2 ಬೌಂಡ್ರಿ ಬಂದಿತ್ತು, ಬಟ್ ಹೋಗಿ ಅದೇನಕ್ಕೆ ಹೊಡೆದ್ರೋ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಇನ್ನೊಂದು ಮಾಸ್ ಇನ್ನಿಂಗ್ಸ್ ಬರುತ್ತೆ ಮ್ಯಾಕ್ಸ್ವೆಲ್ ಕಡೆಯಿಂದ ಅಂತ ಅಂದ್ಕೊಂಡೆ, ಬಟ್ ಅದನ್ನು ಇಲ್ಲ, ನೀವೇ ಕರೆಕ್ಟ್ ಅಂತ ಪ್ರೂವ್ ಮಾಡಿದ್ರು ಮ್ಯಾಕ್ಸ್ವೆಲ್. ಇಲ್ಲ ನೀವು ನನ್ನ ವಾಚ್ ಮಾಡ್ತಿರಲ್ಲ ಫ್ಯಾನ್ಸ್, ನೀವು ಕರೆಕ್ಟ್ ನಾನೇ ತಪ್ಪು ಅಂತ ಮತ್ತೆ ಪ್ರೂವ್ ಮಾಡಿದ್ರು. ಅವ್ರಿಗೆ ಏನಕ್ಕೆ ಅಷ್ಟು ಆ ಥರನೋ ಗೊತ್ತಿಲ್ಲ. ಒಂದು ಕಡೆ ನೇಹಲ್ ವಧೇರಾ ಹೊಡಿತಿದ್ದಾರೆ, ಹೊಡಿಬೋದಿತ್ತು. ಮತ್ತೆ ಇವ್ರು ವಿಕೆಟ್ ಇವರು ವಿಕೆಟ್ ಹೋಗಿದ ತಕ್ಷಣ ಮತ್ತೆ ಅವ್ರು ವಿಕೆಟ್ ಹೋಯ್ತು. ಅಟ್ಲೀಸ್ಟ್ ಇವ್ರು ಇದ್ದು ಅವ್ರಿಗೆ ಸ್ಟ್ರೈಕ್ ರೊಟೇಟ್ ಮಾಡಿ ಫೀಡ್ ಮಾಡ್ತಿದ್ರೆ ಗ್ಯಾಪಲ್ಲಿ ಇವ್ರಿಗೆ ಗೊತ್ತು ಇವ್ರು ಸೆಟ್ಲ್ ಆದಮೇಲೆ ಇವ್ರು ಹೆಂಗೆ ಆಡ್ತಾರೆ, ಎಷ್ಟು ಡೇಂಜರಸ್ ಮ್ಯಾಕ್ಸ್ವೆಲ್ ಅಂತ. ಬಟ್ ಅದನ್ನ ಕನ್ವರ್ಟ್ ಮಾಡೋಕ್ಕಾಗಿಲ್ಲ ಅವ್ರಿಗೆ. ಅವರು 30 ರನ್ ಹೊಡೆದು ಔಟ್ ಆದರೆ ನೇಹಲ್ ವಧೇರಾ 62 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಅಣ್ಣ ಶಶಾಂಕ್ ಸಿಂಗ್ ಏನು ಮಾಡೋಕ್ಕಾಗಿಲ್ಲ, ಕಷ್ಟ ಆಯಿತು, ತುಂಬ ಕಷ್ಟ ಆಯಿತು. 58 ರನ್ ಬೇಕಿತ್ತು, 58 ರನ್ 4 ಓವರ್ಗೂ 3 ಓವರ್ಗೆ 58 ರನ್ ಎಷ್ಟೋ ಬೇಕಿತ್ತು. ಅದು ಲಾಸ್ಟ್ ಗೊತ್ತಾಯ್ತು ಈ ಮ್ಯಾಚ್ ಪಂಜಾಬ್ ಕಡೆಗೆ ಅಂತ, RR ಕಡೆಗೆ ಅಂತ. ಶಶಾಂಕ್ ಸಿಂಗ್, ಮಾರ್ಕ್ ಆನ್ಸನ್ ಏನು ಆಡಿಲ್ಲ, ಹರ್ಷದೀಪ್ ಇಲ್ಲ, ಯಾರು ಏನಿಲ್ಲ. ಜೋಫ್ರಾ ಆರ್ಚರ್ಗೆ 3 ವಿಕೆಟು, ಮತ್ತು ಇವ್ರಿಗೆ ಸಂದೀಪ್ ಶರ್ಮಾಗೆ 2 ವಿಕೆಟು, ತೀಕ್ಷಣಗೆ 2 ವಿಕೆಟು, ಮತ್ತು ಕುಮಾರ್ ಕಾರ್ತಿಕೇಯಗೆ 1 ವಿಕೆಟು, ಅಸರಂಗಗೆ 1 ವಿಕೆಟು. ಇವ್ರ ಬಗ್ಗೆ ಮಾತಾಡ್ಬೇಕು ಆ್ಯಕ್ಚುಲಿ, ಸಂದೀಪ್ ಶರ್ಮಾ ಅವ್ರ ಬಗ್ಗೆ. ಅವರು ತುಂಬ ಅಂಡರ್ ರೇಟೆಡ್ ಅಂತ ನನಗೆ ಅನಿಸುತ್ತೆ ಸಂದೀಪ್ ಶರ್ಮಾ. ಓನ್ಲಿ ಎಲ್ಲರೂ ಫಾಸ್ಟ್ ಪೇಸು ಅದ್ರ ಬಗ್ಗೆ ಮಾತಾಡಿದ್ರೆ, ಇವರು ಸ್ಲೋವರ್ ಬಾಲಲ್ಲೇ ಸ್ಲೋವರ್ ಬಾಲ್ ಹಾಕಿ ಔಟ್ ಮಾಡ್ತಾರೆ. ರೀಡ್ ಮಾಡೋಕ್ಕೆ ಆಗಲ್ಲ. ಅದು ಮತ್ತು ಇವ್ರ ಬಗ್ಗೆ ಇನ್ನೊಬ್ರು ಯಾರೋ ಬಂದಿದ್ರು ಪಂಜಾಬ್ ಕಡೆಯಿಂದ, ಒಬ್ಬ ಬ್ಯಾಟ್ಸ್ಮನ್ನು, ಸೂರ್ಯನ್ ಶೆಡ್ಗೆ ಅಂತ. ಅವ್ರಿಗೆ ಹಾಕಿದ ಬಾಲು ಅಷ್ಟೇ, ಅದು ಪೇಸ್ ಇದ್ದಿದ್ರೆ ಬೌಂಡ್ರಿ ಕ್ಲಿಯರ್ ಆಗ್ತಿತ್ತು. ಪೇಸ್ ಇಲ್ಲದೆ ಇರೋದ್ರಿಂದನೇ ಅದು ಹೋಗಿ ಮಿಡ್ ವಿಕೆಟಲ್ಲಿ ಔಟ್ ಆಗಿ, ಮಿಡ್ ವಿಕೆಟ್ ಅಂತಾರೋ ಅದು ಏನಂತಾರೆ, ಆ ರೀಸನ್ ಏನಂತ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಅವ್ರು ಔಟ್ ಆದ್ರಲ್ಲಿ ಅವ್ರ ಮೇಲೆ ಒಳ್ಳೆ ಹೋಪ್ಸ್ನ ಕೊಡ್ತಿದ್ರು ಕಮೆಂಟ್ರೇಟರ್ಗಳೆಲ್ಲ. ಪ್ರಿಯಾಂಕ್ ಗಾರ್ಗ್ ಒಳ್ಳೆ ಫಿನಿಷರ್ ಥರನೇ ಆಡ್ತಾರೆ, ಫಸ್ಟ್ ಬಾಲಿಂದಾನೇ 6 ಹೊಡೆಯೋ ಕೇಪಬಿಲಿಟಿ ಇದೆ ಅಂತ ಪ್ರಿಯಾಂಕ್ ಗಾರ್ಗ್ ಬಗ್ಗೆ ಹೇಳ್ತಾಯಿದ್ರು. ಬಟ್ ಅವರೇನು ಮಾಡೋಕ್ಕಾಗಿಲ್ಲ ಪಾಪ ಆ ಸಿಚುವೇಷನಲ್ಲಿ. ನಾನು ಅಂದ್ಕೊಂಡಿದ್ದೆ ಅದೇ, ಮ್ಯಾಕ್ಸ್ವೆಲ್ಲು ಮತ್ತು ವಧೇರಾ ಇನ್ನೂ ಒಂದು 2 ಓವರ್ವರೆಗೂ ಇದ್ದು ಆಮೇಲೆ ಬೇಕಾದ್ರೆ ಔಟ್ ಆಗಿದ್ದು ಶಶಾಂಕ್ ಸಿಂಗ್ ಈಸಿ ಆಗ್ತಿತ್ತು ಮೇ ಬಿ. ಅವಾಗ ಅವರಿಬ್ಬರಲ್ಲಿ ಯಾರೋ ಒಬ್ರು ಇರ್ತಿದ್ರು ಲಾಸ್ಟ್ವರೆಗೂ. ಅದೇ ಹೇಳೋದು, ಎಲ್ಲರೂ ವಿರಾಟ್ ಕೊಹ್ಲಿ, AB de Villiers, ಧೋನಿ ಆಗೋಕ್ಕಾಗಲ್ಲ. ನಾನು ನೋಡಿರೋದು ಇವರೇ ಮ್ಯಾಚ್ನ ಒಂದು ಚೇಸಿಂಗಲ್ಲಿ, ಎಸ್ಪೆಷಲಿ ಚೇಸಿಂಗಲ್ಲಿ ಇನ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ಬಿಲ್ಡ್ ಮಾಡಿ ಲಾಸ್ಟ್ವರೆಗೂ ತೊಗೊಂಡೋಗಿ ಫಿನಿಶ್ ಮಾಡೋದು ಇವರೇ ಜಾಸ್ತಿ ಟೈಮ್ಸ್. ತುಂಬ ಟೈಮ್ಸ್ ನಾನು ನೋಡೋದು ಇವ್ರನ್ನೇ. ಒಂದು AB de Villiers, ವಿರಾಟ್ ಕೊಹ್ಲಿ, AB de Villiers, MS ಧೋನಿ, ಈ 3 ಜನ ನಾನು ನೋಡಿರೋದು ಫಿನಿಶ್ ಮಾಡೋದನ್ನ ಮ್ಯಾಚು. ಬೇರೆ ಯಾರೂ ಅಷ್ಟು ಮಧ್ಯದಲ್ಲೇ ಅಂದರೆ ಇನ್ನಿಂಗ್ಸ್ ಅಂದರೆ ಬ್ರೇಕ್ ಆಗುತ್ತೆ ಅವ್ರ ಇನ್ನಿಂಗ್ಸ್, ಅದೇನಕ್ಕೆ ಅಂತ ಗೊತ್ತಿಲ್ಲ. ಇನ್ನಿಂಗ್ಸ್ನ ಪ್ಲ್ಯಾನ್ ಮಾಡೋದ್ರಲ್ಲಿ ನಂಬರ್ 1 ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು. ಅವ್ರನ್ನ ಮ್ಯಾಚ್ ಮಾಡೋಕ್ಕೆ ತುಂಬ ಕಷ್ಟ ಇದೆ ಯಂಗ್ಸ್ಟರ್ಸ್ಗಳಿಗೆ. ಅದನ್ನು ಕಲ್ತ್ರೇ ಅವ್ರಿಗೇನು ಸ್ಟೇಟಸ್ ಬಂದಿದೆ ವಿರಾಟ್ ಕೊಹ್ಲಿಗೆ, ಆ ಸ್ಟೇಟಸ್ ಇವ್ರಿಗೆ ಬರುತ್ತೆ ಅಂತ ನನ್ನ ಫೀಲಿಂಗ್. ನಿಮ್ಮ ಫೀಲಿಂಗ್ ಏನು ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಲೈಕ್ ಆದರೆ ಹಾರ್ಟ್, ಇಲ್ಲಿವರೆಗೂ ನೋಡಿದರೆ ಹಾರ್ಟ್ ಸಿಂಬಲ್ ಹಾಕಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು GT ಮತ್ತು ಹೈದ್ರಾಬಾದಲ್ಲಿ ಮ್ಯಾಚ್. ಇವತ್ತಾದರೂ ಕಮ್ ಬ್ಯಾಕ್ ಮಾಡ್ತಾರೆ ಹೈದ್ರಾಬಾದ್ ಅವ್ರು, ನೋಡೋಣ. ಒಳ್ಳೆ ಮ್ಯಾಚ್ ಆಗುತ್ತೆ ಹೈದ್ರಾಬಾದ್ ಪಿಚ್ಚಲ್ಲಿ.
ಅವ್ರಿಗೆ ಇಷ್ಟ ಆಗೋ ಪಿಚ್ ಅದು. ಎಲ್ಲರೂ ಪಾರ್ಟಿಗೆ ಬರೋಕ್ಕೆ ಬ್ಯಾಟ್ಸ್ಮನ್ಗಳು, ನೋಡೋಣ ಹೆಂಗಿರುತ್ತೆ ಅಂತ. ಟಾಟಾ, ಬಾಯ್ ಬಾಯ್.